ರಾಧಾ ಬೈ ರ್ಯಾಪಿಡ್ ರಶ್ಮಿ ಅಂತ ಏನು ನನ್ನ ಸ್ಟೋರ್ ನೋಡ್ತಾ ಇದ್ದೀರಾ. ಬಟ್ ದ ಡೇ ವೆನ್ ಐ ಸಾ ದಟ್ ಹ್ಯೂಜ್ ಬೋರ್ಡ್ ಅದನ್ನು ಲಿಫ್ಟ್ ಮಾಡಿ ಆ ಕಡೆಗೆ ಹಾಕ್ತಾ ಇದ್ದಾಗ ಐ ರಿಯಲಿ ಗಾಟ್ ಎಮೋಷನಲ್. Hi guys, welcome back to our YouTube channel Life Flyer Science. Flashback. ಸೊ ಗೈಸ್, ಈಗ 3D ಬೋರ್ಡ್ ರೆಡಿ ಆಗಿದೆ. ಟೋಟಲ್ 5 ಬೋರ್ಡು ಸೇಮ್ ಪ್ರೋಸೆಸ್ಸೇ ಇರುತ್ತೆ. ಅದಕ್ಕೆ ಒಂದು ಬೋರ್ಡ್ ಮಾತ್ರ ತೋರಿಸಿದ್ದೀನಿ. ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ 5 ಬೋರ್ಡ್ನು ತೋರಿಸ್ತೀವಿ ಯಾವ ಥರ ರೆಡಿ ಆಗಿದೆ ಅಂತ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ರಾಧಾ ಬೈ ರ್ಯಾಪಿಡ್ ರಶ್ಮಿ ಲೋಗೋ ಅಕ್ರಲಿಕ್ ಮೇಲೆ ಇವಿ ಪ್ರಿಂಟ್ ಆಗಿದೆ. ಹೀಗೆ ಮುಂದೆ ಬಂದರೆ ನೋಡಿ ಲೆಟರ್ಸ್ ಎಲ್ಲ ಅಟ್ಯಾಚ್ ಆಗಿದೆ ಬೋರ್ಡಿಗೆ. ಎಲ್ಲ ಲೆಟರ್ಸು ಬೋರ್ಡಿಗೆ ಅಟ್ಯಾಚ್ ಆಗಿದೆ. ಇದು ನೋಡ್ತಾ ಇರ್ಬೋದು ಸೀರಿಯಸ್ ಅಂತೆ ಅಂತೇಳಿ, ಸೀರಿಯಸ್ ಅಂತೆ ಅಂತ ನೋಡ್ತಾ ಇರ್ಬೋದು. ಇದು ಕೂಡ ಅಕ್ರಲಿಕ್ ಮೇಲೆ ಯು ಪ್ರಿಂಟ್ ಆಗಿದೆ. ಸೊ ಗೈಸ್, ಈಗ ಬೋರ್ಡ್ ಎಲ್ಲಾನು ಇನ್ಸ್ಟಾಲೇಷನ್ಗೆ ಹೋಗುತ್ತೆ. ಇನ್ಸ್ಟಾಲೇಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. End of flashback. ಹೇ, ಈಗ ನಾನು ಎಲ್ಲಿದ್ದೀನಿ? ಸ್ಟೋರಲ್ಲಿದ್ದೀನಿ. ಸ್ಟೋರಿಗೆ ಹೆಸರು ಬೇಡವಾ? ಶೇಕ್ಸ್ಪಿಯರ್ ಎಲ್ಲೋ ಹೇಳ್ಬಿಟ್ಟು ಹೋದ್ರು ಹೆಸರಲ್ಲಿ ಏನಿದೆ ಅಂತ. ಐ ಥಿಂಕ್ ಕೆಲವು ವಿಚಾರಗಳೆಲ್ಲ ಬಂದರೆ ಹೆಸರಲ್ಲೇ ಎಲ್ಲ ಇರೋದು. ಹೆಸರು ಇಲ್ಲಿದೆ ಅಂತ ಹೇಳೋಕ್ಕೆ ಏನಿದೆ? ಬೋರ್ಡ್ ಇದೆ. ಇಷ್ಟೆಲ್ಲ ಸುತ್ತಿ ಬೆಳೆಸಿ ನಾನು ಮ್ಯಾಟ್ರಿಗೆ ಬರಬೇಕು. ಅಫ್ಕೋರ್ಸ್ ನನ್ನ ಹೆಸರು, ನನ್ನ ಐಡೆಂಟಿಟಿ, ನನ್ನ ವಾಯ್ಸ್, ಆ್ಯಂಡ್ ಅದಕ್ಕೆ ಕರ್ನಾಟಕ ಗುರುತಿಸೋ ಹೆಸರು ರ್ಯಾಪಿಡ್ ರಶ್ಮಿ. ರಾಧಾ ಬೈ ರ್ಯಾಪಿಡ್ ರಶ್ಮಿ ಅಂತ ಏನು ನನ್ನ ಸ್ಟೋರ್ ನೋಡ್ತಾ ಇದ್ದೀರಾ. ಫಸ್ಟು ನೀವು ನನ್ನನ್ನು ನೋಡೋಕ್ಕೂ ಮುಂಚೆ, ನಮ್ಮ ಸೀರೆಗಳನ್ನು ನೋಡೋಕ್ಕೂ ಮುಂಚೆ ಏನು ನೋಡ್ತೀರಾ ಹೇಳಿ? ಸ್ಟೋರ್ ಮುಂದೆ ಬಂದು ಬೋರ್ಡು ಇವ್ರದ್ದೇನಾ ಅಂತ. ಅಫ್ಕೋರ್ಸ್ ನನಗೆ ಭಾಳ ಎಮೋಷ್ನಲ್ ಆದಂಥ ಒಂದು ಮೂಮೆಂಟ್ ಅದು. ತುಂಬ ಜನ ಕೇಳಿದ್ರು ನಿಮ್ಮ ಡ್ರೀಮ್ ಆ ಸ್ಟೋರ್ ಅಂತ. ನಾನು ಹೇಳಿದೆ ಡೆಫಿನೆಟ್ಲಿ ಡ್ರೀಮ್ ಏನಲ್ಲ, ಇದು ಡಿಸೈರು. ಏನೋ ಆಕ್ಸಿಡೆಂಟ್ ಆಗಿ ಸ್ಟೋರ್ವರೆಗೂ ಕರ್ಕೊಂಡು ಬಂತು ಅಂತ. ಒಂದು ಇಟ್ ವಾಸ್ ಅ ಬಿಗ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಫ್ಕೋರ್ಸ್ ಆ ಬೋರ್ಡ್ ನೋಡಿದ್ದೀರಾ. ಸೊ ಅಫ್ಕೋರ್ಸ್ ಯಾರೆಲ್ಲ ಸ್ಟೋರನ್ನು ವಿಸಿಟ್ ಮಾಡಿದ್ದೀರಾ ನೋಡಿರ್ತೀರಾ. ಆ್ಯಂಡ್ ವಿಸಿಟ್ ಮಾಡಿಲ್ಲ ಅಂತಂದರೆ ದೇರ್ ಯು ಸಿ ದಿಸ್ ಮ್ಯಾಸಿವ್ ಬೋರ್ಡ್, ಹೈ ಫ್ಲೈಯರ್ ಸೈನೇಜ್ ಅವರ ಕಡೆಯಿಂದ ಡಿಸೈನ್ ಆಗಿರುವಂಥ ಒಂದು ಬೋರ್ಡ್. ಐ ಗೆಸ್ ನಾವು ಆಯ್ಕೆ ಮಾಡುವಂಥ ಪ್ರತಿಯೊಂದು ಬೋರ್ಡು ನಮ್ಮ ಇಮೇಜನ್ನು ಕ್ಯಾರಿ ಮಾಡ್ತಾ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಸ್ಟೈಲ್ ಆಗಿರಲಿ, ಕಲರ್ ಆ್ಯಂಡ್ ದ ಹೋಲ್ ಪ್ರೆಸೆಂಟೇಷನ್ ಸಮ್ವೇರ್ ರೆಪ್ರೆಸೆಂಟ್ಸ್ ಮೀ, ಮೈ ಸ್ಟೈಲ್, ಮೈ ಟೇಸ್ಟ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜರ್ನಿ ಎನ್ಕ್ಯಾಪ್ಸುಲೇಟೆಡ್ ಆಸ್ ರಾಧಾ ಬೈ ರ್ಯಾಪಿಡ್ ರಶ್ಮಿ ಸಾರಿ ಸ್ಟೋರ್. ಸೊ ಅಫ್ಕೋರ್ಸ್ ಐ ವಾಸ್ ಡೆಫಿನೆಟ್ಲಿ ಹ್ಯಾಪಿ ವಿತ್ ದೆಮ್. ಆ್ಯಂಡ್ 2 ವಿಚಾರಕ್ಕೆ ನಾನು ಡೆಫಿನೆಟ್ಲಿ ಅವ್ರನ್ನ ರೇಟ್ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಎಲ್ರಿಗೂ ರೆಕಮೆಂಡ್ ಕೂಡ ಮಾಡ್ತೀನಿ. ಒಂದು, ಹ್ಯಾಸಲ್ ಫ್ರೀ, ನಾನು ಏನು ಕ್ರಿಯೇಟಿವ್ ಹೇಳಿದ್ನೋ ಈ ಕಾಂಬಿನೇಷನ್ನು ಇದೇ ಥರ ಫಾಂಟು ಹೀಗೆ ಇರಬೇಕು, ಲೈಟಿಂಗ್ ಫಿನಿಶಿಂಗ್ ಎಲ್ಲ ಇರಬೇಕಂತ ಏನು ನಾನು ವಿಷನ್ ನಾನು ಏನನ್ನು ನೋಡಿದ್ನೋ ಅದೇ ಥರ ಕಾರ್ಯರೂಪಕ್ಕೆ ತಂದಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತಲೆನೋವಿಲ್ಲದೆ ಹೇಳಿದ ಟೈಮಿಗೆ. ಇನ್ಫ್ಯಾಕ್ಟ್ ಒಳಗಡೆ ಇಂಟೀರಿಯರ್ಸೂ ರೆಡಿ ಆಗಿರಲಿಲ್ಲ, ಆದರೆ ಬೋರ್ಡ್ ಮಾತ್ರ ರೆಡಿ ಆಗಿತ್ತು. ಸೊ ಐ ಗೆಸ್ ಥ್ಯಾಂಕ್ ಯು ಸೋ ಮಚ್ ಹೈ ಫ್ಲೈಯರ್ ಸೈನೇಜ್ ಫಾರ್ ಮೇಕಿಂಗ್ ಮೈ ಜರ್ನಿ ವಿತ್ ಮೈ ಫಸ್ಟ್ ಎವರ್ ಸ್ಟೋರ್ ಸೋ ಸ್ಮೂತ್ ಆ್ಯಂಡ್ ಸೋ ಹ್ಯಾಸಲ್ ಫ್ರೀ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ರಿಯೇಟಿವ್ಲಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್. ಸೊ ಗೈಸ್, ನೋಡಿದ್ರಲ್ಲ ರಾಧಾ ಬೈ ರ್ಯಾಪಿಡ್ ರಶ್ಮಿ 3D ಬೋರ್ಡು ಯಾವ ಥರ ಮೇಕಿಂಗಿಂದ ಹಿಡಿದು ಇನ್ಸ್ಟಾಲೇಷನ್ವರೆಗೂ ಏನು ಪ್ರೋಸೆಸ್ ಇತ್ತು ಅಂತ. ಇದು ಇದೇ ಥರ ಬೋರ್ಡ್ಸ್ಗಳಾಗಲಿ, ಸೈನೇಜಸ್ ರಿಲೇಟೆಡ್ ಯಾವುದೇ ವರ್ಕ್ಸ್ ಇದ್ದರು ಪ್ಲೀಸ್ ಡೂ ವಿಸಿಟ್ ಐ ಫ್ಲೈಯರ್ ಸೈನೇಜಸ್. ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.